ಹಲೋ, ವೆಲ್ಕಮ್ ಟು RJVN ಚಾನಲ್. ನಾನು ಇನ್ನೊಂದು ವ್ಲಾಗ್ಗೆ ಕರ್ಕೊಂಬರ್ತಾ ಇದ್ದೀನಿ ನಿಮ್ಮನ್ನು. ಬನ್ನಿ, ಈ ವ್ಲಾಗಲ್ಲಿ ಏನೇನಿದೆ, ಯಾವ ಹೋಟೆಲ್ಲು ಅನ್ನೋದನ್ನೆಲ್ಲ ತೋರಿಸ್ತೀನಿ. ಈಗ ನಾವು ಬಂದಿರೋದು ಕಾಮತ್ ಲೋಕರುಚಿ ಅಂತ. ಇದು ರಾಮನಗರದ ಅರ್ಚಕರ ಹಳ್ಳಿಯಲ್ಲಿ ಬರುತ್ತೆ. ಇಲ್ಲಿ ನಾವು ಉತ್ತರ ಕರ್ನಾಟಕದ ತಿಂಡಿಗಳನ್ನ ಇಲ್ಲಿ ಊಟದಲ್ಲಿ ಕೊಡ್ತಾರೆ. ಅದನ್ನು ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಹಾಗೆ ನೀವು ಇಲ್ಲಿ ಬಂದಾಗ ನಿಮಗೆ ಈ ಚನ್ನಪಟ್ಟಣದ ಆಟಿಕೆಗಳೆಲ್ಲ ಸಿಗುತ್ತೆ, ಆಟದ ಸಾಮಾನೆಲ್ಲ ಸಿಗುತ್ತೆ. ಮತ್ತು ಈ ಗಂಧದ ಊದುಗಡ್ಡೆಗಳು ಎಲ್ಲ ತೊಗೋಬೋದು ನೀವು. ಮತ್ತು ಇಲ್ಲಿ ಸ್ವೀಟ್ಸ್ ಎಲ್ಲ ಇಟ್ಕೊಂಡಿರ್ತಾರೆ, ಚಿಪ್ಸು ಮತ್ತು ಫ್ರೈಡ್ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಬೇಕಾಗಿದ್ದವರು ತೊಗೊಂಡು, ಪುಡಿಗಳು ಕೂಡ ನಿಮಗೆ ಸಿಗುತ್ತೆ. ಚಟ್ನಿ ಪುಡಿ, ಬಿಸಿಬೇಳೆಬಾತ್ ಪುಡಿ, ಈ ಥರದ್ದೆಲ್ಲ ಇಲ್ಲಿ ಸೇಲ್ಗೆ ಇಟ್ಕೊಂಡಿರ್ತಾರೆ. ಬೇಕಾದರೆ ನೀವು ತೊಗೊಂಡು ಟೇಸ್ಟ್ ಮಾಡ್ಬೋದು. ಇಲ್ಲಿ ಎಲ್ಲ ರೆಡಿಮೇಡಾಗಿ ಇಟ್ಟಿರ್ತಾರೆ ನೋಡಿ. ಮಿಕ್ಸ್ಚರು, ಬಾಳೆಕಾಯಿ ಚಿಪ್ಸು, ಆಲೂಗಡ್ಡೆ ಚಿಪ್ಸು, ಈ ಥರದ್ದೆಲ್ಲ ಇಲ್ಲಿ. ಮತ್ತು ಬಾಳಕದ ಮೆಣಸಿನಕಾಯಿ ಎಲ್ಲ, ಫ್ರೈಡ್ ಐಟಮ್ಸ್ ಎಲ್ಲ, ಕೋಡುಬಳೆ ಇಲ್ಲ, ಸ್ವೀಟ್ಸು ಎಲ್ಲರೂ ಇಟ್ಟಿರ್ತಾರೆ. ಬೇಕಂದರೆ ನೀವು ಖರೀದಿ ಮಾಡ್ಬೋದು. ಬನ್ನಿ, ಈಗ ನಾವು ಒಳಗಡೆ ಹೋಗಿ ಏನೇನು ತಿನ್ನೋದು ಅಂತ ಹೇಳೋಣ. ಇಲ್ಲಿ ಇದು ಹೋಟೆಲ್ ಶುರು ಆದ ಒಂದು ಇದನ್ನು ಹಾಕಿದ್ದಾರೆ. ಇವತ್ತಿನ ಮೆನು, ಇದು ಊಟದ ಮೆನು ಇಲ್ಲಿ ಹಾಕಿದ್ದಾರೆ, ತಾವೆಲ್ಲ ನೋಡ್ಬೋದು. ಇಲ್ಲಿ ನಾವು ಒಳಗಡೆ ಹೋಗಿ ಉತ್ತರ ಕರ್ನಾಟಕದ ಊಟದ ಒಂದು ಸವಿಯೋಣ. ಇದು ನಿಮಗೆ ಒಳಗಡೆ ಬಂದ ತಕ್ಷಣವೇ ನಿಮಗೆ ಒಂದು ಥರ ನಮ್ಮ ಸಿಟಿ ಲೈಫಲ್ಲಿ ಹೇಗೆ ಈ 5 ಸ್ಟಾರ್ ಹೋಟೆಲ್ಸ್ ಇದೆ, ಆ ಥರ ಇಲ್ಲ ಇಲ್ಲಿ. ನಿಮಗೆ ಬಂದ ತಕ್ಷಣವೇ ಆ ಹಳ್ಳಿಯ ಸೊಗಡು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಹೆಂಚಿನ ಮನೆ, ಹೆಂಚು ರೂಫ್ ಹಾಕಿರ್ತಾರೆ. ಮತ್ತು ಹಸುಗಳನ್ನೆಲ್ಲ ಇಲ್ಲಿ ಕಟ್ಟಿರ್ತಾರೆ. ಆ ಒಂದು ಅಲ್ಲಿ ಒಳಗಡೆ ಹೋದ ತಕ್ಷಣವೇ ನಿಮಗೆ ಗೊತ್ತಾಗುತ್ತೆ, ಇದು ಒಂದು ಹಳ್ಳಿ ಮನೆಗೆ ಬಂದಿರೋ ಥರ ನಮಗೆ ಒಂದು ಫೀಲ್ ಆಗುತ್ತೆ. ಹಾಗೆ ನಾವು ಒಳಗಡೆ ಹೋದಾಗ ಏನೇನು ನಾವು ಇಲ್ಲಿ ತಿಂದ್ವಿ ಅನ್ನೋದನ್ನು, ಮತ್ತು ಅದರ ಟೇಸ್ಟ್ ಹೇಗಿತ್ತು ಅನ್ನೋದನ್ನೆಲ್ಲ ನಾನು ನಿಮ್ಗೆ ಹೇಳ್ತೀನಿ. ಮತ್ತು ನೀವು ಆ್ಯಸ್ ಯೂಶುವಲ್ ಇಲ್ಲಿ ಬಾಳೆ ಎಲೆ, ಉತ್ತರ ಕರ್ನಾಟಕದ ಊಟ. ಇಲ್ಲೆಲ್ಲ ಆ್ಯಂಬಿಯನ್ಸ್ ಕೂಡ ಭಾಳ ಚೆನ್ನಾಗಿದೆ. ಅದೇ ನಾನು ಹೇಳಿದ್ನಲ್ಲ, ಹಳ್ಳಿ ವಾತಾವರಣ ಥರ ನಮಗೆ ಒಂದು ಗೋಚರವಾಗುತ್ತೆ. ಹಳ್ಳಿ ಸುಮ್ಮನೆ ಪಟ್ಟಣದಲ್ಲಿ ನಮಗೆ ಸಿಟಿನಲ್ಲಿ ಹೋಗಿ ಊಟ ಮಾಡಿ ಒಂಥರ ಇದಾಗಿರೋದ್ರು, ಇಲ್ಲಿ ಬಂದರೆ ಒಂಥರ ಚೇಂಜ್ ಇರುತ್ತೆ. ನೀವೆಲ್ಲರ ರಾಮನಗರ, ಮಾಗಡಿ ಆ ಕಡೆ ಹೋಗಬೇಕಾದ್ರೆ ಇಲ್ಲಿ ಒಂದು ವಿಸಿಟ್ ಕೊಟ್ಟು ಹೋಗ್ಬೋದು. ಮೊದಲಿಗೆ ಅವರು ಇದು ಒಂಥರ ಡಯಟ್ ಫುಡ್ ಅಂತಲೇ ಹೇಳ್ಬೋದು. ಮೊದಲಿಗೆ ಮೆಂತ್ಯದ ಸೊಪ್ಪು, ರಾ ವೆಜಿಟೇಬಲ್ಸ್ ಥರ ಜುಣಕ, ಮತ್ತು ಈ ಸೌತೆಕಾಯಿ, ಕ್ಯಾರೆಟು, ಉದ್ದಿನ ಹಪ್ಪಳ ಇದನ್ನೆಲ್ಲ ಬಡಿಸ್ಬಿಡ್ತಾರೆ. ಆಮೇಲೆ ಬೇಳೆ ಹೋಳಿಗೆ ಬಿಸಿ ಬಿಸಿಯಾಗಿರುತ್ತೆ. ಅದನ್ನು ಅವರು ತುಪ್ಪದ ಜೊತೆ ಫಸ್ಟ್ ಅವರು ಬಡಿಸೋದೇ ಹೊಸ ಸ್ವೀಟನ್ನು ಹಾಕಿ ಬಡಿಸ್ತಾರೆ. ಇದೆಲ್ಲ ನಿಮಗೆ ಲಿಮಿಟೆಡ್. ಈ ಸ್ಪೆಷಲ್ ಮೀಲ್ಸ್ ಮತ್ತು ಆರ್ಡಿನರಿ ಮೀಲ್ಸ್ ಅಂತ ಇರುತ್ತೆ. ಸ್ಪೆಷಲ್ ಮೀಲ್ಸಲ್ಲಿ ಮಾತ್ರ ಇದನ್ನು ನಿಮಗೆ ಒಬ್ಬಟ್ಟೆಲ್ಲ ಕೊಡ್ತಾರೆ. ಮಾವಿನ ಹಣ್ಣಿನ ಸೀಕರಣೆ, ಆಮೇಲೆ ತುಂಬ ಸ್ವೀಟಾಗಿ ತುಂಬ ಚೆನ್ನಾಗಿರುತ್ತೆ. ಅದು ನೀವು ಜೋಳದ ರೊಟ್ಟಿ ಜೊತೆಗೆ ಅದನ್ನು ನೆಂಚ್ಕೊಂಡು ತಿಂದರೆ ಭಾಳ ಚೆನ್ನಾಗಿರುತ್ತೆ. ಸ್ಪೆಷಲ್ ಮೀಲ್ಸಲ್ಲಿ ನಿಮಗೆ ಬಾಳೆಕಾಯಿ ಬಜ್ಜಿ, ಒಬ್ಬಟ್ಟು, ಇದು ಐಸ್ ಕ್ರೀಮ್, ಇದು ಮಾತ್ರ ನಿಮಗೆ ಇಲ್ಲಿ ಸ್ಪೆಷಲ್ ಮೀಲ್ಸ್. ಅದರ್ವೈಸ್ ಆರ್ಡಿನರಿ ಮೀಲ್ಸಲ್ಲಿ ಮತ್ತು ಇದರಲ್ಲಿ ಏನೂ ವ್ಯತ್ಯಾಸ ಇರಲ್ಲ. ಆಮೇಲೆ ಸೊಪ್ಪಿನ ಪಲ್ಯ, ಕಡಲೆಕಾಳು, ಈಗ ಕಪ್ಪು ಕಡಲೆ ಇರುತ್ತಲ್ಲ, ಅದರ ಕಾಳಿನಲ್ಲಿ ಪಲ್ಯ ಮಾಡಿರ್ತಾರೆ. ಮತ್ತು ಸೌತೆಕಾಯಿ ಪಚಡಿ, ಅದನ್ನು ಕೂಡ ಬಡಿಸ್ತಾರೆ. ಇದೆಲ್ಲ ನಿಮಗೆ ಅನ್ಲಿಮಿಟೆಡ್ಡು. ಕೋಸಂಬರಿ, ಈ ಕೋಸಂಬರಿನಲ್ಲಿ ಅವರೇನು ಸೌತೆಕಾಯಿ ಎಲ್ಲ ಏನೂ ಹಾಕಲ್ಲ, ಬರೀ ಹೆಸರುಬೇಳೆ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಮಾಡಿರ್ತಾರೆ. ಆಮೇಲೆ ನಿಮಗೆಲ್ಲ ಗೊತ್ತಿರೋ ಥರ ಇವರು ಉತ್ತರ ಕರ್ನಾಟಕದಲ್ಲಿ ಈ ಬದನೆಕಾಯಲ್ಲಿ ಎಣ್ಗಾಯಿ ಥರ ಮಾಡ್ತಾರೆ. ಅದು ಜೋಳದ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನಮಗೆ ಜೋಳದ ರೊಟ್ಟಿ ನಾವು ಎಷ್ಟು ಬೇಕಾದ್ರೂ ಹಾಕೋಬೋದು. ಇದು ಹೆಲ್ತಿ ಫುಡ್, ನಿಮಗೆಲ್ಲ ಗೊತ್ತಿರೋ ಥರ. ಇದ್ರ ಜೊತೆಗೆ ಬೆಣ್ಣೆ ಕೊಡ್ತಾರೆ.
ಸೊ ಈ ಥರ ನಾವು ಬೆಣ್ಣೆನ ಹಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸೀಕರಣೆ ಜೊತೆಗೆ ತಿನ್ಬೋದು, ಬದನೆಕಾಯಿ ಎಣ್ಣೆಗಾಯಿನಲ್ಲಿ ನೆಂಚ್ಕೊಂಡು ತಿನ್ಬೋದು. ಒಂಥರ ಒಂದು ಒಳ್ಳೆ ಉತ್ತರ ಕರ್ನಾಟಕದ ಊಟನೇ ಒಂದು ಡಯಟ್ ಫುಡ್ ಅಂತಲೇ ಹೇಳ್ಬೋದು. ಆಮೇಲೆ ವೈಟ್ ರೈಸ್ ಇದೆಲ್ಲ ಬಡಿಸಿ ವೈಟ್ ರೈಸ್ ಹಾಕ್ತಾರೆ. ಮೊದಲು ಅದಕ್ಕೂ ಕೂಡ ಅವರು ತುಪ್ಪವನ್ನು ಬಡಿಸ್ತಾರೆ. ಸೊ ವೈಟ್ ರೈಸ್ ಜೊತೆಗೆ ಸಾಂಬಾರಿಗೆ ಅಂತ ಸಾಂಬಾರು ಮತ್ತು ರಸಮ್. ಸಾಂಬಾರಲ್ಲಿ ಇವತ್ತು ಅವರು ಮಂಗಳೂರು ಸೌತೆಕಾಯಿ ಮತ್ತು ನುಗ್ಗೆಕಾಯಿ ಎಲ್ಲ ಹಾಕಿದ್ರು. ಆಮೇಲೆ ಮಜ್ಜಿಗೆ, ನೀರು ಮಜ್ಜಿಗೆ ಕೊಡ್ತಾರೆ, ಮೊಸರು ಕೊಡ್ತಾರೆ. ನೀರು ಮಜ್ಜಿಗೆಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಶುಂಠಿ, ಇದು ಬೇಸಿಗೆ ಕಾಲಕ್ಕೆ ಭಾಳ ಒಳ್ಳೆಯದು, ಜೀರ್ಣಶಕ್ತಿ. ಇನ್ನೊಂದು ರಸಮ್ ರೈಸ್, ಅದು ಕೂಡ ತುಂಬ ಟೊಮೆಟೊ ಎಲ್ಲ ಹಾಕಿ ತುಂಬ ಚೆನ್ನಾಗಿತ್ತು. ಆಮೇಲೆ ನಿಮಗೆ ರೈಸ್ ಹಾಕಿ ಮೊಸರು ಆಲ್ರೆಡಿ ಅವ್ರು ಕೊಟ್ಟಿರ್ತಾರೆ. ಸೊ ಅದನ್ನು ನಾವು ನಂಚ್ಕೊಂಡು ತಿನ್ಬೋದು. ಸ್ಪೆಷಲ್ ಮೀಲ್ಸಲ್ಲಿ ಐಸ್ ಕ್ರೀಮ್ ಕೊಂಡು ಕೊಟ್ಟಿರ್ತಾರೆ, ಅದೊಂದು ಸ್ಪೆಷಲ್ಲು. ಸೊ ಇದೆಲ್ಲ ಸ್ಪೆಷಲ್ ಮೀಲ್ಸ್. ಮತ್ತು ಉತ್ತರ ಕರ್ನಾಟಕದ ಊಟ ಇದಕ್ಕೆಲ್ಲ 1138 ರೂಪಾಯಿ ಆಯಿತು. ನಾವು ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕಾನ್ನ ಒತ್ತಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹೀಗೆ ನಮ್ಮನ್ನು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.